ಪ್ರಧಾನಮಂತ್ರಿಯ ನೇರ ಭೇಟಿಗೆ ಸತತವಾಗಿ 12 ದಿನಕ್ಕೆ ಕಾಲಿಟ್ಟ ಪಾದಯಾತ್ರೆ. ಮಂಜುಳಾ ನಗೆಮುಖ, ರಾಯಚೂರು ಜಿಲ್ಲೆ. ಮಂಜುಳಾ ನಗೆಮುಖ ಎಂಬ ಯುವತಿಯು 10ನೇ ತಾರೀಕಿನಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕು ಬೆಂಡೋಣಿ ಗ್ರಾಮದ ವಿದ್ಯಾರ್ಥಿನಿಯೊಬ್ಬಳು ಬಡವರ ಕಷ್ಟಗಳಿಗೆ ಅಣಿ ಆಗುವಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ಬಿಡುಗಡೆಯಾಗುವ ಅನುದಾನ ಮತ್ತು ಸವಲತ್ತುಗಳು ಸರಿಯಾದ ಸಮಯಕ್ಕೆ ನೇರವಾಗಿ ಬಿಡುಗಡೆಯಾಗುವುದಿಲ್ಲ ಎಂದು, ಅಲ್ಲದೆ ಕೆಲವು ಆದೇಶಗಳು ಕೂಡ ಮಾತಿನಲ್ಲಿ ಬಿಡುಗಡೆಯಾದರೂ ಕಾರ್ಯರೂಪಕ್ಕೆ ಬರುವುದು ತುಂಬಾನೇ ಕಡಿಮೆ ಆಗಿರುವುದರಿಂದ ಬಡವರಿಗೆ ಮತ್ತು ದೇಶದ ಪ್ರಜೆಗಳಿಗೆ ಆಗುತ್ತಿರುವ ಅನ್ಯಾಯ ಮತ್ತು ಸಿಗಬೇಕಾದ ಸವಲತ್ತುಗಳು, ಜನರಿಗೆ ಆಗುತ್ತಿರುವ ತೊಂದರೆಗಳನ್ನು ಕುರಿತು ಮನವರಿಕೆ ನೀಡುವುದಕ್ಕಾಗಿ ನೇರವಾಗಿ ಪ್ರಧಾನಮಂತ್ರಿಯವರು 28ನೇ ತಾರೀಕಿನಂದು ಉಡುಪಿಯಲ್ಲಿ ನೇರವಾಗಿ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಕಾಲ್ನಡಿಗೆಯಲ್ಲಿ 12 ದಿನಗಳು ಕಳೆದು ಈ ದಿನ ಶುಕ್ರವಾರ ಬೆಳಗ್ಗೆಯಿಂದ ಆನಂದಪುರದಿಂದ ತೀರ್ಥಹಳ್ಳಿಯ ಮಾರ್ಗವಾಗಿ ಪಾದಯಾತ್ರೆ ಮುಂದುವರಿಸಲಾಯಿತು. ವರದಿ ರಮೇಶ್ ಡಿಜಿ, ಆನಂದಪುರ, ಪ್ರಜಾಪವರ್ ಟಿವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುಳಾ ನಗೆಮುಖ ಅಂತ, ಬೆಂಡೋಣಿ ಗ್ರಾಮ, ಲಿಂಗಸಗೂರು ತಾಲೂಕು, ರಾಯಚೂರು ಜಿಲ್ಲೆಯವಳು. ನಾನಿವಾಗ 12 ದಿನ ಆಯಿತು ನನ್ನ ಪಾದಯಾತ್ರೆ ಶುರು ಮಾಡಿ ನನ್ನ ಸ್ವಗ್ರಾಮದಿಂದ. ಈಗ ನಾನು ರಿಪ್ಪನ್ಪೇಟೆ ಅನ್ನೋ ಊರಿನ ದಾರಿಯಲ್ಲಿ ನಾನಿದ್ದೇನೆ. ನನ್ನ ನೇರ ಮನವಿಯಾಗಿದೆ. ಏನಪ್ಪ ಅಂತಂದರೆ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನೇರವಾಗಿ ನಮ್ಮೆಲ್ಲರಿಗೂ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಆದೇಶ ಹೊರಡಿಸುತ್ತಾರೆ, ಅದು ಕಾರ್ಯರೂಪದಲ್ಲಿ ಆಗೋದು ತುಂಬಾ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಾರಣವಾಗಿ ನಾನು ನೇರ ಮನವಿಯನ್ನು ಒಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳನ್ನು ನೇರ ಭೇಟಿಗೆ ಹೊರಟಿದ್ದೇನೆ. ಈಗ ನಾನು ಅನಂತಪುರಂ ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಈಗ ರಿಪ್ಪನ್ಪೇಟೆ ದಾರಿಲಿ ಹೋಗ್ತಾ ಇದ್ದೀನಿ ನನ್ನ ಪಾದಯಾತ್ರೆ ಮೂಲಕ. ನೇರವಾಗಿ ನಾನು ಉಡುಪಿಗೆ ತಲುಪಬೇಕು ಅಂತ ಹೊರಟಿದ್ದೀನಿ. ಇದೇ 28ನೇ ತಾರೀಕು ನರೇಂದ್ರ ಮೋದಿ ಅವರು ಉಡುಪಿಗೆ ಬರಲಿದ್ದಾರೆ. ಆ ಕಾರಣವಾಗಿ ನಾನು ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ನಮ್ಮ ಅಂದರೆ ಬಡವರಿಗೆ ಇರುವಂತಹ ತೊಂದರೆಗಳು ಮತ್ತು ಸಮಾಜದಲ್ಲಿ ಪ್ರಜೆಗಳಿಗೆ ಇರುವಂತಹ ತೊಂದರೆಗಳನ್ನು, ಯಾವ ರೀತಿಯಾಗಿ ತೊಂದರೆಗಳು ನಮ್ಗೆ ಆಗ್ತಿದೆ, ಅದ್ರ ಆದೇಶ ಹೊರಡಿಸಿದ್ರು ಕಾರ್ಯ ಸರಿಯಾಗಿ ಆಗ್ತಿಲ್ಲ ಅನ್ನೋದನ್ನು ಮನವರಿಕೆ ಮಾಡುವ ಸಲುವಾಗಿ ಪ್ರಧಾನಮಂತ್ರಿಗಳ ನೇರ ಭೇಟಿಗಾಗಿ ಹೊರಟಿದ್ದೇನೆ.